ಅಂದ್ರೇನ್ರಿ? ಹೌದು. ಅಲ್ರಿ, ನಿಮ್ಗ ಸ್ವಲ್ಪನ ತಿಳಿದಿಲ್ಲ ಏನ್ರಿ? ನಮ್ದೇ ಆದಂತ ಸಂಸಾರ ಮಕ್ಕಳಾರ ಇನ್ನ ಎಷ್ಟು ದಿನ ಅಂತ ಕಳಿಸ್ತೀರಿ? ಅವ್ರ ತಿಪ್ಲ ಅವ್ರಿಗೆ ಅವ್ರು ನೋಡ್ಕೋತಾರ. ಇನ್ಮೇಲೆ ಕಳ್ಸಕ್ ಹೋಗ್ಬೇಡ್ರಿ. ಹೆಂಗ್ ಮಾತಾಡ್ತಿದ್ ನೀನು? ನಮ್ಮನ್ನ ಓದಿಸ್ಬೇಕಾದ್ರ ನಮ್ಮ ಅಪ್ಪ ಅಮ್ಮ ಬಹಳ ಕಷ್ಟಪಟ್ಟರ. ನಿನಗೇನ್ ಗೊತ್ತದ ಹೇಳೋದು? ನೋಡ್ರಿ, ಇನ್ಮೇಲೆ ದುಡ್ಡು ಕಳಿಸ್ತಿದ್ರ ನಾನ್ ನಮ್ ತವ್ರ ಮನಿಗೆ ಹೋಗ್ಬಿಡ್ತೀನಿ ನೋಡ್ರಿ. ಯಾವಾಗ ನೋಡ್ರಿ ಅಪ್ಪ ಅಮ್ಮ ಇದೇ ಆಯ್ತು ನಿಮ್ದು. ಅಪ್ಪ ಅಮ್ಮ ಯಾಕೋ ಬೇಡಲ್ಲ? ಹಲೋ ಅಮ್ಮ, ಆರಾಮಿದ್ಯಾ? ಏನ್ ಆರಾಮಮ್ಮ? ಯಾಕಮ್ಮ, ಏನಾಯ್ತು? ನಿಮ್ಮಣ್ಣ ದುಡ್ಡು ಕಳ್ಸವಲ್ಲಮ್ಮ, ಬಾಳ ತ್ರಾಸ ಆಗ್ಯದ. ನಾನೆಲ್ಲ ಹೇಳ್ತೀನಿ ಹೇಳಮ್ಮ, ಫೋನ್ ಮಾಡಿ ಅಣ್ಣಗೆ ಹೇಳ್ತೀನಿ ನಾನು. ಹಲೋ ಅಣ್ಣ. ಏನಮ್ಮ? ಯಾಕಣ್ಣ ಅಪ್ಪ ಅಮ್ಮಗ ದುಡ್ಡೇ ಕಳ್ಸವಲ್ಲಿ ಅಂತ? ಅವ್ರಿಗೀಗ ವಯಸ್ಸಾಗಿದ್ದ, ನೀನ್ ನೋಡ್ಲಿಲ್ಲ ಅಂದ್ರೆ ಯಾರು ನೋಡ್ತಾರ? ಏನ್ ಮಾಡದಮ್ಮ, ನಿಮ್ಮ ಅತ್ತಿಗೆ ಈ ದುಡ್ಡು ಕಳಿಸಿದ್ರೆ ನಮ್ಮ ಮನೆ ಬಿಟ್ಟು ಹೋಗ್ತೀನಿ ಅನ್ನಕತ್ತಾಳ. ರೀ, ನಾ ಅಂದದ್ದು ತಪ್ಪಾಗ್ಯದ್ರಿ. ನಮ್ಮಪ್ಪ ಅಮ್ಮಗ ನಮ್ಮಣ್ಣ ಎಷ್ಟು ಮುಖ್ಯನೋ ಹಂಗೇನು ನಿಮ್ಮಪ್ಪ ಅಮ್ಮಗ ನೀವು ಅಷ್ಟೇ ಮುಖ್ಯ. ಅತ್ತಿ ಮಾವನ್ನ ಚಲೋತ್ನೇ ನೋಡ್ಕೊಂಡ್ರಿ. ಇಲ್ಲಿ ಏನ ಬರ್ದಾರ, ಇದು ಏನಂಬೋದು ಕಂಡಿ ನೋಡಿ ಬಿಡಮ್ ನೋಡಿ. ಇದು ಎಮ್ಮ, ಇದು ಡಬ್ಲ್ಯೂ. ಫ್ಯಾನ್ ನೋಡುದು ಎಮ್ಮದು ಡಬ್ಲ್ಯೂ. ಎಮ್ ಮಾರಾಯ, ಡಬ್ಲ್ಯೂ ಅಲ್ಲ ನಾನು, ಎಮ್ ಅಲ್ಲ ನಾನು. ಯಾಕ ಇಬ್ಬರು ಕೊಡುದ್ವಿ? ಸಾಬ್ ಬರಕತ್ತನ, ಸಾಬ್ ನಿಂತಿಲ್ಲ, ಅದನ್ನೇ ಕೇಳಿಬಿಡ. ಇದೇನ ಎಮ್ಮ ಡಬ್ಲ್ಯೂ ಅಷ್ಟೇ ಹೇಳ್ಬಿಡ. ಸಾಬ್ ಕರೆಕ್ಟ್ ಹೇಳ ಮತ್ತೆ ಏನದು? ಇದು ಡಬ್ಲ್ಯೂ ಅಲ್ಲ, ಇದು ಎಮ್ ಅಲ್ಲ. ಈ ಆ ಮನುಷ್ಯ ರೋಮಾರ ಎಲ್ಲಿ ಹೋದ್ರಿ ಸಾಲಿ ಮೂರಿದು ಯಾಕೆ ಸಳ 3-4 ದಿನ ಆಯ್ತು ಒಂಥರ ಇದ್ದಲ್ಲ, ಏನ್ ಚಿಂತೆ ಮಾಡಕತ್ತಿದ್ದಿ? ಅಲ್ರಿ, ನಾವು ನಮ್ಮೂರಂತ ಎಷ್ಟು ಪ್ರೀತಿ ತೋರಿಸಿದ್ರು ಸಮಯ ಬಂದಾಗ ಬಳಸಿಕೊಂಡು ಆಮೇಲೆ ಕೈ ಬಿಟ್ಟು ಬಿಡ್ತಾರ್ರಿ. ಎಂತ ವಿಚಿತ್ರ ಜನ ರೀ. ನನ್ ಮನ್ಸಿಗೆ ಬಾಳ ತ್ರಾಸ ಆಗೈತ್ರಿ. ನೋಡ್ಸಳ, ನಿನಗ ಒಂದು ಅನುಭವದ ಮಾತು ಹೇಳ್ತೀನಿ. ಯಾವ ಗಿಡದ ಎಲಿ ಯಾರು ಕೇರ್ ಮಾಡೋದಿಲ್ಲ ನೋಡು, ಅಂತ ಗಿಡದ ಎಲಿನೇ ದಸರಾ ಹಬ್ಬದ ದಿನ ಬಂಗಾರ ಆಗತ್ತ. ಅದರಂಗ ಒಂದಿಲ್ಲ ಒಂದು ಟೈಮು ನಮಗೂ ಬಂದೇ ಬರುತ್ತ. ಯಾರ್ಯಾರು ನಮಗ ಮೋಸ ಮಾಡಿ ಬಿಟ್ಟು ಹೋಗ್ಯಾರ ನೋಡು, ಅವರೇ ನೀವೇ ಬೇಕು ಅಂತ ಹುಡುಕೊಂಡು ಬರೋ ಟೈಮು ನಮಗೂ ಬಂದೇ ಬರುತ್ತ. ಏನ್ ಚಿಂತೆ ಮಾಡಬೇಡ.